ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಪರ ಬಸನಗೌಡ ಬಾದರ್ಲಿ ಪ್ರಚಾರ. ಈಶಾನ್ಯ ಕರ್ನಾಟಕ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಪರವಾಗಿ ಇಂದು ನಗರದ ಜನಸ್ಪಂದನ ಕಾರ್ಯಾಲಯದಲ್ಲಿ ಸಿಂಧನೂರು ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಶ್ರೀ ಬಸನಗೌಡ ಬಾದರ್ಲಿ ಇವರ ನೇತೃತ್ವದಲ್ಲಿ ಪ್ರಚಾರ ಸಭೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಜನರ ಧ್ವನಿಯಾಗಿ ಚಂದ್ರಶೇಖರ್ ಅವರನ್ನ ವಿಧಾನ ಪರಿಷತ್ಗೆ ಕಳುಹಿಸಿಕೊಡಿ, ಪದವೀಧರ ಧ್ವನಿಯಾಗಿ ತಮ್ಮ ಸಾಮರ್ಥ್ಯವನ್ನ ಮೀರಿ ನಮ್ಮ ಅಭ್ಯರ್ಥಿಯವರು ಕೆಲಸ ಮಾಡ್ತಾರೆ ಹಾಗೂ ನಾನು ಕೂಡ ಪದವೀಧರ ಪರವಾಗಿ ನಿಮ್ಮ ಅಣ್ಣನಾಗಿ, ತಮ್ಮನಾಗಿ, ನಿಮ್ಮ ಮನೆಮಗನಾಗಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ನಾನು ಮಾಡ್ತೀನಿ. ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಅಭ್ಯರ್ಥಿ ಅಲ್ಲ, ನಾನು ನಿಮ್ಮ ಅಭ್ಯರ್ಥಿ, ನನಗೆ ನಿಮ್ಮ ಮತವನ್ನ ಕೊಡಿ. ದಿನಾಂಕ 3/6/2024 ನಡೆಯಲಿರುವ ಈಶಾನ್ಯ ಕರ್ನಾಟಕ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ತಮ್ಮ ಮೊದಲ ಪ್ರಾಶಸ್ತ್ಯ 1ರ ಮತವನ್ನ ನೀಡಿ. ಈ ಸಂದರ್ಭದಲ್ಲಿ ಶಿವಕುಮಾರ್ ಜವಳಿ ಅಧ್ಯಕ್ಷರು, ಸಿಂಧನೂರು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ವೆಂಕಟೇಶ್ ರಾಗಲಪರವಿ, ಯಂಕನಗೌಡ ಗಿಣಿವಾರ್, ಅಮರೇಶ್ ಗಿರಿಜಾಲಿ, ಹಬೀಬ್ ಖಾಜಿ, ದಾದಾ ಪೀರದಡಿ, ಸುಗುರು, ಹೇಮರಾಜ್ ಗೊಬ್ಬರಕಲ್, ಗಂಗಯ್ಯ ಎದ್ದಲದೊಡ್ಡಿ, ಚನ್ನಪ್ಪ ಅಗಸ್ಸಿ, ಅಲಬನೂರು, ಈರಣ್ಣ ಹುಲಗುಂಚಿ, ಪ್ರಕಾಶ್ ಸೋಮಲಾಪುರ್, ಶರಣೇಗೌಡ ದೇವಿ ಕ್ಯಾಂಪ್ ಉಪಸ್ಥಿತರಿದ್ದರು. ವರದಿ ಜಾಹೂರ್ ಅಹಮದ್, ಸಿಂಧನೂರು. ವಿಧಾನ ಪರಿಷತ್ ಚುನಾವಣೆಯ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಯುವ ಮಿತ್ರರೇ, ಇವತ್ತು ಈ ಪ್ರಚಾರ ಸಭೆಯಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ನಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಚಂದ್ರಶೇಖರ್ ಪಾಟೀಲ್ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದೆ. ಈಗಾಗಲೇ 2ನೇ ಬಾರಿ ಅವರಿಗೆ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು 6 ವರ್ಷಗಳಲ್ಲಿ ತಮ್ಮ ಕೈಲಾದಂಥ ಈ 41 ಕ್ಷೇತ್ರದಲ್ಲಿ ನಮ್ಮ ಕೈಲಾದಂಥ ಯುವಕರಿಗಿರ್ಬೋದು, ಅನೇಕ ಸಾರ್ವಜನಿಕರ ಕೆಲಸಗಳಿರ್ಬೋದು, ಸಹಾಯ ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ನೋಡಿದ್ದೀವಿ. ಇವತ್ತು ಪದವೀಧರರ ಧ್ವನಿಯಾಗಿ ಇವತ್ತು ಚಂದ್ರಶೇಖರ್ ಪಾಟೀಲ್ ಅವರನ್ನ ನಾವು ವಿಧಾನ ಪರಿಷತ್ನಲ್ಲಿ ಕಳಿಸಬೇಕಾಗಿದೆ. ಇವತ್ತು ನಮ್ಮ ಏನು ಯುವಕರಿದ್ದಾರೆ, ಸಾಕಷ್ಟು ಡಿಗ್ರಿ ಮುಗಿಸಿ ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ಎಲ್ಲ ಜನರ, ಎಲ್ಲ ವರ್ಗದ ಯುವಕರಿಗೆ ಇವತ್ತು ಧ್ವನಿಯಾಗಿ ಅವರು ನಿಲ್ಲುವಂತ ಕೆಲಸ ಮಾಡ್ತಾರೆಂಬ ವಿಶ್ವಾಸ ನನಗಿದೆ.